ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಿಕನ್ ಸುಕ್ಕ ಮಂಗಳೂರು ಸ್ಟೈಲಲ್ಲಿ ಹೇಗೆ ಮಾಡೋದೆಂದು ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಅರ್ಧ kg ಇಲ್ಲಿ ಚಿಕನನ್ನು ತಗೊಂಡಿದ್ದೀನಿ. ಹಾಗೆ ಬೇರೆ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಏನು ಬೇಕು ಅಂದರೆ ಕರಿಬೇವು ಬೇಕು, ಒಂದು 2 ದೊಡ್ಡ ಸೈಜಿನ ಆನಿಯನ್, ಹಾಗೆಯೇ ಒಂದು 10ರಿಂದ 12 ಬ್ಯಾಡಗಿ ಮೆಣಸು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಬೆಳ್ಳುಳ್ಳಿ, ಹಾಗೆಯೇ ಹುಣಸೆ ಹುಳಿ, ಹಾಗೆ ನಿಮಗೆ ಸ್ವಲ್ಪ ಖಾರ ಬೇಕು ಅಂದರೆ ನೀವು ಪೆಪ್ಪರನ್ನು ಯೂಸ್ ಮಾಡ್ಕೋಬೋದು. ಹಾಗೆಯೇ ಫ್ಲೇವರಿಗೆ ಸ್ಪೈಸಸನ್ನು ನೀವು ಹಾಕೋಬೋದು. ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂದರೆ ಕೊತ್ತಂಬರಿ ಬೀಜ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಹಾಗೆಯೇ ಜೀರಿಗೆ, ಹಾಗೆಯೇ ಸ್ವಲ್ಪ ಮೆಂತ್ಯ ಕಾಳನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಮೈನ್ ಇಂಗ್ರೀಡಿಯೆಂಟ್ಸ್ ಆಗಿರುವಂತಹ ಕರಿಬೇವು, ಹಾಗೆಯೇ ಆನಿಯನ್, ಹಾಗೆಯೇ ಬೆಳ್ಳುಳ್ಳಿ. ಸೊ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದರಲ್ಲಿ ಒಂದು ಫ್ಲೇವರ್ ಬರುತ್ತೆ. ಆ ಹುರ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಹುರ್ಕೊಂಡಾಗ ಅದು ಕಂದು ಬಣ್ಣಕ್ಕೆ ತಿರುಗಬೇಕು. ಆ ಟೈಮಲ್ಲಿ ನೀವು ಅದನ್ನು ಎತ್ತಿಡ್ಕೊಳ್ಳಿ. ಹಾಗೆ ಇದಕ್ಕೆ ಬೇರೆ ಬ್ಯಾಡಗಿ ಮೆಣಸನ್ನು ತಗೊಳ್ಳಿ. ಸೊ ಅದಕ್ಕೂ ಸ್ವಲ್ಪ ಏನು ಆಯಿಲ್ ಹಾಕಿ ಅದನ್ನು ಚೆನ್ನಾಗಿ ನೀವು ಹುರ್ಕೊಂಡು ಇಟ್ಕೊಂಬಿಡಿ. ಹಾಗೆಯೇ ಅರ್ಧ ಹೋಲಾಗುವಷ್ಟು ಒಂದು ಕಾಯಿ ತುರಿಯನ್ನು ತಗೊಂಡು ಅದಕ್ಕೆ ಅರಿಶಿಣನ ಹಾಕಿ ಅದನ್ನು ಚೆನ್ನಾಗಿ, ಅದು ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ. ಸೊ ಅದು ನಿಮಗೆ ರುಬ್ಬಕ್ಕೆ ಟೈಮಲ್ಲಿ ಹಾಕೋಂಗಿಲ್ಲ. ಸೊ ಅದನ್ನು ಸಪ್ರೇಟಾಗಿ ಇಟ್ಕೋಬೇಕು. ಸೊ ಇನ್ನು ಏನು ನಾನು ಕೊತ್ತಂಬರಿ, ಜೀರಿಗೆ ಅದೆಲ್ಲ ತಗೊಂಡಿದ್ದೀನಿ, ಇದನ್ನು ಚೆನ್ನಾಗಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಚೆನ್ನಾಗಿ ರುಬ್ಬಿಟ್ಕೊಳ್ಳಿ. ರುಬ್ಬೋದು ಅಂದರೆ ನೀವು ನೈಸಾಗಿನೂ ರುಬ್ಬೋದು, ಇಲ್ಲ ನೀವು ತರಿನೂ ಇಟ್ಕೋಬೋದು. ಹಾಗೆಯೇ ಏನು ಚಿಕನನ್ನು ಬೇಯಕ್ಕೆ ಇಡ್ತಿದ್ದೀನಿ ಅದಕ್ಕೆ ನಿಮಗೆ ಅರಿಶಿಣ, ಉಪ್ಪು, ಹಾಗೆಯೇ ಚಿಕನ್ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಚಿಕನನ್ನು ಬೇಯಿಸ್ಕೊಳ್ಬೇಕು. ಆ ಚಿಕನ್ ಬೆಂದಾದಮೇಲೆ ನೀವೇನು ರುಬ್ಬಿಟ್ಕೊಂಡಿರ್ತೀರ ಮಸಾಲ, ಸೊ ಆ ಮಸಾಲನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಒಂದು ಕುದಿ ಬರಬೇಕು. ಆ ಕುದಿ ಬರೋ ತನಕನೂ ಏನು ಮಸಾಲ ಸ್ಮೆಲ್ ಹೋಗೋ ತನಕನೂ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಏನು ನೀವು ತೆಂಗಿನ ತುರಿಯನ್ನು ಹುರ್ಕೊಂಡಿರ್ತೀರಲ್ವ, ಸೊ ಅದನ್ನು ಹಾಕಿ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ. ಸೊ ನಿಮಗೆ ಸ್ವಲ್ಪ ಗ್ರೇವಿ ಥರನೂ ಮಾಡ್ಕೋಬೋದು, ಇಲ್ಲ ಡ್ರೈನೂ ಮಾಡ್ಕೋಬೋದು. ಥ್ಯಾಂಕ್ ಯು.